ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾಳೆ ಹೊಸ ವರ್ಷ ಯುಗಾದಿ ಪ್ರಾರಂಭ ಆಗ್ತದೆ. ಜನವರಿ 1 ಇದು ನಮಗೆ ಹೊಸ ವರ್ಷ ಅಲ್ಲ, ನಿಜವಾದ ಹೊಸ ವರ್ಷ. ಈಗ ನಾಳೆಯಿಂದ ಪ್ರಾರಂಭವಾಗುವಂಥ ಯುಗಾದಿ ಹೊಸ ವರ್ಷ. ಚೈತ್ರ ಮಾಸ ಪ್ರಾರಂಭ, ವಸಂತ ಋತು, ಪರಾಭವ ಸಂವತ್ಸರ. ನಾಳೆ ಈ ಯುಗಾದಿಯನ್ನು ನಾವೆಲ್ಲ ಆಚರಿಸೋಣ. ಅದರಲ್ಲಿ ಶಾಲಿವಾಹನ ಶಕೆ 1947 ಮುಗಿದು 1948ನೇ ವರ್ಷ ಪ್ರಾರಂಭ ಆಗ್ತದೆ. ನಾಳೆಯಿಂದ ಶಾಲಿವಾಹನ ಶಕೆ ಆರಂಭ. ನಮ್ಮಲ್ಲಿ ಒಟ್ಟು 2 ಪ್ರಮುಖವಾದಂಥ ಶಕೆಗಳು. ಒಂದು ವಿಕ್ರಮ ಶಕೆ, ಅದು ದೀಪಾವಳಿಯಿಂದ ಪ್ರಾರಂಭ ಆಗ್ತದೆ. ಇನ್ನೊಂದು ಶಾಲಿವಾಹನ ಶಕೆ, ಅದು ನಾಳೆಯಿಂದ ಯುಗಾದಿಯಿಂದ ಪ್ರಾರಂಭ. ಶಾಲಿವಾಹನ ಶಕೆ ನಾಳೆ ಅದ. ಮತ್ತು ಸಂವತ್ಸರ ಪ್ರಭವ ಸಂವತ್ಸರದಿಂದ ಪ್ರಾರಂಭವಾಗಿ ಅಕ್ಷಯ ಸಂವತ್ಸರವರೆಗೆ 60 ಸಂವತ್ಸರಗಳು. ಅವುಗಳಲ್ಲಿ 40ನೇ ಸಂವತ್ಸರ ನಾಳೆ ಪ್ರಾರಂಭ ಆಗ್ತದೆ. ಪರಾಭವ ಅಂದರೆ ಸೋಲು, ಅಪಜಯ. ನಾವು ಸೋಲುವುದಲ್ಲ, ನಮ್ಮನ್ನು ಅಶಕ್ತಗೊಳಿಸುವಂಥ ದುಷ್ಟ ಶಕ್ತಿಗಳನ್ನು ಸೋಲಿಸಬೇಕು, ಅದು ಪರಾಭವ. ನಾಳೆ ನೀವೆಲ್ಲರೂ ಹೊಸ ವರ್ಷವನ್ನು ಆಚರಿಸ್ರಿ. ಬೆಳಗ್ಗೆ ಬೇಗ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡುವುದು ಮತ್ತು ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ರಂಗವಲ್ಲಿ ಹಾಕಿ ತಳಿರು ತೋರಣವನ್ನು ಕಟ್ಟಿ ಬೇವು ಬೆಲ್ಲವನ್ನು ಮಾಡಿ ಎಲ್ಲರಿಗೆ ಹಂಚಿ ಶುಭಾಶಯವನ್ನು ಕೋರುವುದು. ಅದರಲ್ಲಿ ವಿಶೇಷವಾಗಿ ಗುರುವಾರ ನಾಳೆ ಪ್ರಾರಂಭವಾಗ್ತಾ ಇರುವುದರಿಂದ ಗುರುವಾರದ ಅಧಿಪತಿ ಗುರು. ಈ ಯಾವ ದಿವಸ ಹೊಸ ವರ್ಷ ಪ್ರಾರಂಭ ಆಗ್ತದೆ ಆ ದಿವಸದ ಆ ವಾರದ ಅಧಿಪತಿಯೇ ವರ್ಷದ ರಾಜನಾಗಿರುವುದರಿಂದ ಗುರುಗಳೇ ಈ ವರ್ಷದ ರಾಜರಾಗಿರುವರು. ಆದ್ದರಿಂದ ನಾವು ಗುರುಗಳಲ್ಲಿ ಭಕ್ತಿಯನ್ನಿಟ್ಟು ಶ್ರದ್ಧೆಯನ್ನಿಟ್ಟು ಈ ವರ್ಷವನ್ನು ಪ್ರಾರಂಭ ಮಾಡೋಣ. ಎಲ್ಲರಿಗೂ ಹೊಸ ವರ್ಷ ಮಂಗಳವನ್ನುಂಟು ಮಾಡಲಿ, ಶುಭವನ್ನು ಉಂಟು ಮಾಡಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಶುಭಾಶಯ. ನಮಸ್ಕಾರ.